ಏನು ಹಿಂಗೆ ಹಾಕೋರೆ? ಓಹೋ ಹೋ, ವರ್ಕ್ ನಡೀತೈತೆ ನೋಡಿ. ಈ ಏನಿದು? ಹಾಂ, ಏನಾಗಿದೆ? ಹಾಂ ಹಾಂ, ವರ್ಕ್ ನಡೀತಾ ಇದೆಯಾ? ಓಕೆ ಓಕೆ. ಈ ಜಲಜೀವನ ಯೋಜನೆ ವರ್ಕ್ ನಡೀತೈತೆ. ಇಲ್ಲಿ ಇಂಪಾರ್ಟೆಂಟು ಮಾಹಿತಿ ನೀಡ್ತೀನಿ ನೋಡಿ. ಈ ಜಲಜೀವನ ಯೋಜನೆ ಕೆಲಸ ಮಾಡಿದ್ರೆ ಮಾಡ್ತಾಯಿರ್ತಾರೆ, ಮಾಡಿಲ್ಲ ಅಂದರೆ ಎಲ್ಲನೂ ಬಿಸಾಕ್ಬಿಟ್ಟು ಹೊರ್ಟೋಯ್ತಾರೆ ಈ ಥರ. ಸೊ ಇದು ಪ್ರಾಜೆಕ್ಟು ಯಾವ ಕಾಲಕ್ಕೆ ಪೂರ್ಣಗೊಳ್ಳುತ್ತೋ ಗೊತ್ತಿಲ್ಲ. ಸೊ ನಾನು ನೋಡಿದ ಮಟ್ಟಿಗೆ ಒಂದು 5 ವರ್ಷದಿಂದ ಹಿಂಗೆ ಅಳ್ಳಾಡ್ತದೆ, ಅರ್ಥ ಆಯ್ತಾ? ಇದು ದೊಡ್ಡ ಪ್ರಾಜೆಕ್ಟೇ, ಸಣ್ಣದಂತೂ ಅಲ್ಲ. ಯಾಕಂದ್ರೆ ನಾವು ಸುಮ್ಮನೆ ಸಡ್ಡುಪಟ್ಟಾಗಿ ಮಾತಾಡಬಾರ್ದು. ಆದರೆ ಈ ಜಲಜೀವನ್ ಯೋಜನೆಯ ಒಂದು ಕಾರ್ಯವೈಖರಿ ನೋಡ್ಕೊಳ್ಳಿ. ಈಗ ತೋರಿಸ್ತೀನಿ. ದುಡ್ಡು ಇಲ್ಲಿ ಯಾವ ರೀತಿ ಪೋಲಾಗುತ್ತೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಸರಿನಾ? ಇದು ಯಾವ ರೀತಿ ವರ್ಕ್ ಮಾಡಿಸ್ತಾ ಇದ್ದಾರೋ ಏನೋ ಒಂದು ಗೊತ್ತಿಲ್ಲ. ಆದರೆ ನಡೆದ್ರೆ ನಡೀತದೆ, ನಡೀಲಿಲ್ಲ ಅಂದರೆ ತಿಂಗ್ಳುಗಟ್ಟಲೆ ವರ್ಷಗಟ್ಟಲೆ ಹಂಗಂಗೆ ಬಿದ್ದೋಯ್ತವೆ, ಅರ್ಥ ಆಯ್ತಾ? ಸೊ ಈಗಾಗಲೇ ಆ ಥರದ ಒಂದು ಅವ್ಯವಸ್ಥೆ ಆಗೋಗಿದೆ. ಇದಕ್ಕೆ ಮೂಲತಃ ಕಾರಣ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ಥರ ಪೈಪ್ಗಳನ್ನೆಲ್ಲ ತಂದಿಂಗೆ ಬಿಸಾಕಿದ್ದಾರೆ. ನಿಂತೋಯ್ತದೆ ಕೆಲಸ, ಅರ್ಥ ಆಯ್ತಾ? ನೋಡಿ, ಇಲ್ಲಿ ನೋಡ್ಬೇಕು ನೀವು. ಇಲ್ಲಿ ನೋಡಿ, ಈಗ ಇಲ್ಲಿ ನೋಡಿ ಹೆಂಗಾಗೋಗಿದೆ. ಇಲ್ಲಿ ಕಾಡು ಪ್ರದೇಶ. ಇಲ್ಲಿ ನೋಡ್ರಿ, ಪೈಪೆಲ್ಲ ಹೋಗಿ ಅಲ್ಲಿ ಸೇರ್ಕೊಂಡೈತೆ. ಜಲಜೀವನ ಯೋಜನೆ ಒಂದು ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಮುಳ್ಳಿಗೆ ಸೇರ್ಕೊಂಡು ಮುಳ್ಳೆಲ್ಲ ಬೆಳ್ಕೊಂಡು ದಿಕ್ಕಾಪಲ್ಲ ಹದಗೆಟ್ಟು ಹೋಗಿದೆ. ಸೊ ಹಾಗೆ ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಈ ಭಾಗವೆಲ್ಲ ಈ ಇದಪ್ಪ ಅದು ಈ ಮೀಟ್ರ್ ಬಾಕ್ಸ್ ಎಲ್ಲ ಅಳವಡಿಸಿದ್ರು, ನಲ್ಲಿಗಳೆಲ್ಲ ಅಳವಡಿಸಿದ್ರು. ಸೊ ಅದನ್ನು ಈಗ ಎಲ್ಲ ಮುರಿದು ಕಿತ್ತು ಎಲ್ಲ ದಿಕ್ಕಾಪಲ ಆಗೋಯ್ತು. ಕಾರಣ ಏನಪ್ಪ ಅಂದರೆ ಈ ಥರ ಚರಂಡಿ ಕಾಮಗಾರಿ ಮಾಡೋದ್ರಿಂದ, ಅರ್ಥ ಆಯ್ತಾ? ಅದು ಯಾವುದೋ ಒಂದು ವೀಡಿಯೋ ಓಡ್ತಿತ್ತು. ಸೊ ನಮ್ಮಲ್ಲಿ ರೋಡ್ ಮಾಡಬೇಕಂತ ಅದೇನೋ ಚರಂಡಿ ಕಿತ್ತಾಕ್ತಾರೆ, ಆಮೇಲೆ ಪೈಪ್ಲೈನ್ ಹಾಕ್ವಿ ಅಂದ್ಬಿಟ್ಟು ಫಸ್ಟೇ ರೋಡ್ ಮಾಡಿಬಿಡ್ತಾರೆ, ಆಮೇಲೆ ಚರಂಡಿ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಪೈಪ್ಲೈನ್ ಕಿತ್ತಾಕ್ತಾರೆ, ಆಮೇಲೆ ಪುನಃ ಆ ಪೈಪ್ಲೈನ್ ಮಿಸ್ ಆಯಿತು ಇದಾದ ಅಂದ್ಬಿಟ್ಟು ಇನ್ನೊಂದು ಸಲ ಕಿತ್ತಾಕ್ತಾರೆ. ಆ ಕಡೆ ಏನೋ ಒಂದು ಸಖತ್ತಾಗಿರೋ ಡೈಲಾಗ್ಗಳದ್ದು ಒಂದು ಇದಾಕಿರೋ ನೋಡಿ. ಇಲ್ಲೆಲ್ಲ ಕಟ್ಟಾಗಿದೆ ನೋಡಿರಿ. ಸೊ ಎಲ್ಲ ಸುಮಾರು ಕಟ್ಟಾಗೋಗಿದೆ, ಅರ್ಥ ಆಯ್ತಾ? ಒಬ್ಬೊಬ್ಬರು ಒಂದೊಂದು ಮನೇಲೈತೆ, ಒಂದೊಂದು ಮನೇಲಿಲ್ಲ. ಯಾಕೆ ಅಂತಂದರೆ ಈ ಜಲಜೀವನ ಯೋಜನೆ ಕಾಮಗಾರಿ ಆ ಥರ ಒಂದು ಸ್ಥಿತಿಗತಿಗಳಲ್ಲಿ ಸಾಗ್ತೈತೆ. ಒಂದು ಮನೇಲಿದ್ದರೆ ಒಂದು ಮನೇಲಿ ನಲ್ಲಿ ಇಲ್ಲ, ಎಲ್ಲ ಮುರಿದು ಎಲ್ಲ ಪೀಸ್ ಆಗಿ ಅದರಂತ ಆ ಪಕ್ಕದ ಬೀದಿನಂತೂ ಫುಲ್ಲೆಲ್ಲ ಮುರಿದಾಕ್ಬಿಟ್ಟವ್ರೆ. ಸೊ ಈ ಥರ ನಮ್ಮ ಅವ್ಯವಸ್ಥೆಗಳು ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಮತ್ತೊಂದು ವೀಡಿಯೋ ಹಾಕ್ತೀನಿ. ಸೊ ಮನೆ ಕೊಡ್ತೀವಿ ಅಂದ್ಬಿಟ್ಟು ಮನೆ ಹಾಳು ಮಾಡ್ರೆ ಕೆಲಸದ್ದು ಹಾಕ್ತೀನಿ, ದಯವಿಟ್ಟು ನಿರೀಕ್ಷಿಸಿ.